ಸಂಬಂಧಿಗಳಲ್ಲಿ ಬ್ಲಡ್ ರಿಲೇಟಿವ್ಸ್ ಅಲ್ಲಿ ಮದುವೆ ಆಗಬಾರ್ದು ಅಂತ. ಈಗ ನಮ್ಮ ಸೊಸೈಟಿಯಲ್ಲೇ ನೋಡಿದ್ರೆ ಸೋದರತ್ತೆ ಮಗನ್ನ, ಸೋದರ ಮಾವನ ಮಗನ್ನ ಮದುವೆ ಮಾಡ್ಕೊಳ್ಳೋದಿರುತ್ತೆ. ಆದರೆ ಇಟ್ಸ್ ನಾಟ್ ಗುಡ್ ಅಂತ ವೈದ್ಯರು ಹೇಳ್ತಾರೆ. ಏನು ಇಂಪ್ಯಾಕ್ಟ್ ಆಗುತ್ತೆ ಹುಟ್ಟೋ ಮಗು ಮೇಲೆ? ಇದನ್ನ ಇವಾಗ ತುಂಬ ಇದ್ರ ಬಗ್ಗೆ ಒಂದು ಅರಿವಿದೆ. ಹಿಂದೆ ನೋಡಿ, ಸ್ವಗೋತ್ರ ಅಂತ ಅನ್ನೋರಲ್ವಾ, ಸ್ವಗೋತ್ರದಲ್ಲಿ ಮದುವೆ ಮಾಡ್ತಾ ಇರಲಿಲ್ಲ. ಸ್ವಗೋತ್ರ ಅಂದರೆ ಹೇಗೋ ಸುತ್ತಿ ಬಳಸಿ ಒಂದು ಫ್ಯಾಮಿಲಿಗೆ ಬರ್ತಾರೆ ಅವರೆಲ್ಲ. ಸೇಮ್ ಗೋತ್ರ ಅಂದಾಗ ಹೇಗೋ ರಿಲೇಟ್ ಆಗಿ ಒಂದೇ ಫ್ಯಾಮಿಲಿಯಿಂದ ಬ್ರ್ಯಾಂಚ್ ಔಟ್ ಆಗಿರೋರೆಲ್ಲ ಒಂದು ಗೋತ್ರದಲ್ಲಿ ಇರ್ತಾರೆ. ಹಾಗಾದ್ರೆ ಅದೊಂದು ನಿಷೇಧ ಅಂತ ಇತ್ತು. ಸ್ವಗೋತ್ರದವರು ಬೇಡ ಅಂತ ಮಾಡ್ಕೊಂತ ಇರಲಿಲ್ಲ. ಸ್ವಗೋತ್ರ ಬಿಟ್ಟು ಸೋದರ ಮಾವ ಸೋದರ ಮಗಳನ್ನ ಮದುವೆ ಆಗ್ಬೋದು ಅಂತ ಮಾಡ್ಕೊಂಬಿಟ್ರು. ಇದೆಲ್ಲ ಏನು ಅಂದರೆ, ಮೊದಲು ನಮ್ಮ ಹಿರಿಯರು ನಮ್ಮ ಪೂರ್ವಜರು ಮಾಡಿದ್ದು ಸರಿ ಇದೆ. ಇನ್ ಬಿಟ್ವೀನ್ ಏನಾಯಿತು ಅಂದರೆ, ನಮ್ಮ ಒಂದು ಏನು ಅನುಕೂಲಕ್ಕೆ ತಕ್ಕಂತೆ ಅವನ್ಗಳನ್ನ ಮಾಡಿಫೈ ಮಾಡ್ಕೊಂಬಿಟ್ವು ನಾವು. ಅಲ್ಲಿ ತಪ್ಪಾಗಿರೋದು.